ಮಕ್ಳು ವೇಟ್ ಕಡಿಮೆ ಇದ್ರೆ ಅವ್ರ ವೇಟ್ ಗೇನ್ ಮಾಡಕ್ಕೆ ಇದು ಒಂದು ರೆಸಿಪಿ ತುಂಬಾ ಹೆಲ್ಪ್ ಮಾಡುತ್ತೆ. ನಾನೊಂದು ಬಾಣಲಿಗೆ ಮಖನ ತಗೊಂಡು ಫ್ರೈ ಮಾಡ್ಕೊಂತಿದ್ದೀನಿ. ಅಂದ್ರೆ ಒಂದ್ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋವರೆಗೂ. ಅಂದ್ರೆ ನಾನು ಇವಾಗ ಏನ್ ಕೈಯಲ್ಲಿ ತೋರಿಸ್ತಿದ್ದೀನಲ್ಲ ಈ ತರ ಹೊಡಿಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡು ಒಂದ್ ಗಿಣ್ಣೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಇದಾದ್ಮೇಲೆ ನಾನು ಇವಾಗ ಅವಲಕ್ಕಿ ತಗೊಂಡು ಮತ್ತೆ ಹುರ್ಕೊಂತಿದ್ದೀನಿ. ಒಂದ್ ಸ್ವಲ್ಪ ಬೆಚ್ಚಗಾದ್ರೆ ಸಾಕು ಅವಲಕ್ಕಿ. ಅದಾದ್ಮೇಲೆ ನಾನು ಇದಕ್ಕೇನೆ ಸ್ವಲ್ಪ ಗೋಡಂಬಿ, ಬಾದಾಮಿ, ಸೂರ್ಯಕಾಂತಿ ಬೀಜ ಮತ್ತೆ ಕುಂಬಳಕ ಬೀಜ, ಪಿಸ್ತಾ ಹಾಕೊಂಡು ಹುರ್ಕೊಂತಿದ್ದೀನಿ. ಹುರ್ಕೊಂಡಿದ್ದಾದ್ಮೇಲೆ ಇದೊಂದು ಸ್ವಲ್ಪ ಫ್ರೈ ಆದ್ರೆ ಸಾಕು ಬೆಚ್ಚಗೆ. ಅದಾದ್ಮೇಲೆ ಮತ್ತೆ ಇದನ್ನ ಒಂದು ಗಿಣ್ಣೆಗೆ ಟ್ರಾನ್ಸ್ಫರ್ ಮಾಡ್ಕೊಂತಿದ್ದೀನಿ. ಇವಾಗ ಜೀರಿಗೆ ಮತ್ತೆ ಓಂಕಾಳು ತಗೊಂಡು ಸ್ವಲ್ಪ ಘಮ ಬರೋವರೆಗೂ ಫ್ರೈ ಮಾಡ್ಕೊಂಡು ಇದನ್ನು ಕೂಡ ಆ ಗಿಣ್ಣೆಗೆ ಟ್ರಾನ್ಸ್ಫರ್ ಮಾಡ್ಕೊಂತಿದ್ದೀನಿ. ಅಂದ್ರೆ ಫುಲ್ಲು ಎಲ್ಲ ಆರಾದ್ಮೇಲೆ ಅದೆಲ್ಲ ಬಿಸಿ ಇರೋದೆಲ್ಲ ಆರಾದ್ಮೇಲೆ ನಾನು ಇವಾಗ ಒಂದು ಮಿಕ್ಸಿ ಜಾರ್ಗೆ ಹಾಕೊಂಡು ಪೌಡ್ರ್ ಮಾಡ್ಕೊಂತಿದ್ದೀನಿ. ಸ್ವಲ್ಪ ತರಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ಆವಾಗ ಮಕ್ಳಿಗೆ ತಿನ್ನಕ್ಕೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಹೆಂಗ್ ಮಾಡೋದು ಅಂತ ತೋರಿಸ್ತಿದ್ದೀನಿ. ಒಂದು ಪಾತ್ರೆಗೆ 1 ಗ್ಲಾಸ್ ನೀರು, 2 ಸ್ಪೂನ್ ಮಖಾನ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಇವಾಗ ನಾವೇನು ಮಾಡಿಟ್ಕೊಂಡಿದ್ದೀವಲ್ಲ ಅದು. ಅದಾದ್ಮೇಲೆ ಚೆಂದಾಗಿ ಕೈ ಆಡ್ಕೊಂತಿದ್ದೀನಿ ಒಂಚೂರು ಗಂಟಿಲ್ದಂಗೆ. ನೀವು ಮುಂಚೆನೇ ಗ್ಯಾಸ್ ಹಚ್ಬಿಟ್ರೆ ಅದು ತುಂಬ ಗಟ್ಟಿಯಾಗಿ ಹೋಗುತ್ತೆ. ಅದಕ್ಕೋಸ್ಕರ ಅಷ್ಟೇ. ಇವಾಗ ಚೆಂದಾಗಿ ನಾನು ಕಲಿಸ್ಕೊಂಡಿದ್ದಾದ್ಮೇಲೆ ಒಂಚೂರು ಗಂಟಿಲ್ದಂಗೆ ಇವಾಗ ಗ್ಯಾಸ್ ಹಚ್ಕೊಂತಿದ್ದೀನಿ. ಗ್ಯಾಸ್ ಹಚ್ಕೊಂಡು ಕೈ ಬಿಡ್ದಂಗೆ ಈ ಥರ ಕೈ ಆಡ್ತಾನೆ ಇರಿ. ಕೈ ಆಡ್ತಿದ್ರೆ ಈ ಥರ ಗಟ್ಟಿ ಆಗುತ್ತೆ. ಇದನ್ನ ನೀವು ಪಾಪುಗೆ ತಿನ್ನಿಸ್ಬೋದು. ಹೆಲ್ತಿಯಾಗಿ ಪಾಪು ವೆಯ್ಟ್ ಗೇನ್ ಆಗುತ್ತೆ.